ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಕಾಂಗ್ರೆಸ್ಸಿಗರ ಪಾಲಿಗೆ ಚುನಾವಣಾ ಚಾಣಕ್ಯ. ಡಿಕೆ ಶಿವಕುಮಾರ್ ಎಲ್ಲೇ ಯಾವುದೇ ಚುನಾವಣೆಯ ಉಸ್ತುವಾರಿ ವಹಿಸಿಕೊಂಡ್ರೆ ಅಲ್ಲಿ ಗೆಲುವು ನಿಶ್ಚಿತ. ಅವರು ಇದನ್ನ ಹಲವು ಬಾರಿ ಸಾಬೀತು ಮಾಡಿದ್ದಾರೆ. ಇಂತಹ ಪ್ರಬಲ ಬಾಹುಬಲಿ ಡಿಕೆ ಬ್ರದರ್ಸ್ಗೆ ಬಳ್ಳಾರಿ ಬ್ರದರ್ಸ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕನಕಪುರ ಕುಬೇರನಿಗೆ ಕನಸಿನಲ್ಲೂ ರೆಡ್ಡಿ ಕಾಣಿಸುವಂತಾಗಿದೆ. ಕಾಂಗ್ರೆಸ್ಸಿನ ಎಂಟೆದಿಯ ಬಂಡೆ ನಿದ್ದೆಗೆಡುವಂತಾಗಿದೆ. ಇಷ್ಟಕ್ಕೂ ಏನಿದು ಬಳ್ಳಾರಿ ಬಾಂಬ್? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಇದು ಇಬ್ಬರು ಮದಗಜಗಳ ಮಹಾಕಾಳಗ. ಒಬ್ಬರಲ್ಲಿ ಯಾರೊಬ್ಬರು ಕೂಡ ಕಡಿಮೆ ಇಲ್ಲ. ಒಬ್ಬರು ಸೇರು ಅಂದ್ರೆ ಮತ್ತೊಬ್ಬರು ಸವ್ವಾ ಸೇರು ಅಂತಾರೆ. ಇದು ಒಂದೆರಡು ವರ್ಷದ ಕಾಳಗ ಅಲ್ವೇ ಅಲ್ಲ, ದಶಕಗಳದ್ದು. ನಾನಾ ನೀನಾ ಅಂತ ಪ್ರತಿಷ್ಠೆಯ ಸಮರಕ್ಕಿಳಿಯುತ್ತಾ ಬಂದಿದ್ದಾರೆ. ಇದು ಅವರ ಬೆಂಬಲಿಗರಲ್ಲೂ ಕೂಡ ಜಿದ್ದು ಬೆಳೆಯುವಂತೆ ಮಾಡೇ ಬಿಟ್ಟಿದೆ. ಇಷ್ಟಕ್ಕೂ ನಾವು ಹೇಳ್ತಾ ಇರೋದು ಬೇರೆ ಯಾರ ಸ್ಟೋರಿನೂ ಅಲ್ಲ. ಈಸ್ ನಾನ್ ಅದರ್ ದೆನ್ ಡಿಕೆ ಶಿವಕುಮಾರ್ ಅಂಡ್ ಜನಾರ್ದನ ರೆಡ್ಡಿ. ಇವರಿಬ್ಬರು ದಶಕಗಳಿಂದ ಪರಸ್ಪರ ಜಿದ್ದಿಗೆ ಬಿದ್ದಿದ್ದಾರೆ. ನಾನಾ ನೀನಾ ಅಂತ ರಾಜಕೀಯ ಬದ್ಧ ವೈರಿಗಳಾಗಿದ್ದಾರೆ. ಇದು ಕರ್ನಾಟಕದ ಸಾಕಷ್ಟು ಜನರಿಗೆ ತಿಳಿಯದ ವಿಷಯವೇನಲ್ಲ. ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಡಿಕೆ ಶಿವಕುಮಾರ್ ಹಾಗೂ ಜನಾರ್ದನ ರೆಡ್ಡಿಯ ಜಿದ್ದಿನ ಕಾಳಗ. ಡಿಕೆ ಶಿವಕುಮಾರ್ ಹೇಳಿ ಕೇಳಿ ಖಟ್ಟರ್ ಕಾಂಗ್ರೆಸ್ಸಿಗ. ನಾನಿರೋದೇ ಕಾಂಗ್ರೆಸ್ಸಿಗಾಗಿ ಅನ್ನುವ ಹಾಗೆ ನಡೆದುಕೊಂಡು ಬಂದಿದ್ದಾರೆ, ಬರ್ತಾನೂ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಇದನ್ನ ಮಾಡಿ ತೋರಿಸಿದ್ದಾರೆ. ಸಿಎಂ ಕುರ್ಚಿ ಕುಸ್ತಿ ನಡುವೆಯೂ ಕೂಡ ಬೆಳಗಾವಿ ಜಿಲ್ಲೆಯ ಮೇಲೆ ಪ್ರಭಾವ ಸಾಧಿಸೋದಕ್ಕೆ ಶತಪ್ರಯತ್ನ ಮಾಡಿತು. ಆದರೆ ಅದು ಅಷ್ಟಾಗಿ ಫಲ ಕೊಡಲಿಲ್ಲ. ಒಂದು ರೀತಿ ಅದು ಅವ್ರಿಗೆ ಭಾರಿ ಹಿನ್ನಡೆಯೇ ಆಗೋಯ್ತು. ಜಾರಕಿಹೊಳಿ ಬ್ರದರ್ಸ್ ಮುಂದೆ ಈ ಕನಕಪುರದ ಬ್ರದರ್ಸ್ ಆಟ ಅಷ್ಟಾಗಿ ನಡೀಲಿಲ್ಲ. ಹೀಗಂದ್ರೆ ನಿಜಕ್ಕೂ ಕೂಡ ತಪ್ಪಾಗೋದು ಇಲ್ಲ. ಹೀಗೆ ಬೆಳಗಾವಿಯಲ್ಲಿ ಭಾರಿ ಹಿನ್ನಡೆಯನ್ನು ಅನುಭವಿಸಿರುವಂತಹ ಡಿಕೆ ಶಿವಕುಮಾರ್ ದೃಷ್ಟಿ ಈಗ ಬಳ್ಳಾರಿ ಮೇಲೆ ಕೇಂದ್ರೀಕರಿಸಿದೆ. ಹೇಗಾದ್ರೂ ಬಳ್ಳಾರಿಯ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಕನಕಪುರ ಕುಬೇರ ಮುಂದಾಗಿದ್ದಾರೆ. ಆದ್ರೆ ಇಲ್ಲೂ ಕೂಡ ಅಷ್ಟೇ, ಮತ್ತೆ ಡಿಕೆ ಶಿವಕುಮಾರ್ ಅವರ ತಂತ್ರ ಫಲಿಸಲೇ ಇಲ್ಲ. ಡಿಕೆ ಶಿವಕುಮಾರ್ ಮತ್ತೆ ಮುಗ್ಗರಿಸಿ ಬೀಳುವಂತಾಗಿದೆ. ಇದಕ್ಕೆ ಗಣಿಧಣಿ ಜನಾರ್ದನ ರೆಡ್ಡಿ ಮಾಡಿದ ಮಾಸ್ಟರ್ ಪ್ಲಾನ್ ಡಿಕೆ ಶಿವಕುಮಾರ್ ಅವರನ್ನ ಮತ್ತೊಮ್ಮೆ ವಿಫಲಗೊಳ್ಳುವಂತೆ ಮಾಡಿದೆ. ಮೊದಲು ಬಳ್ಳಾರಿ ಪ್ರವೇಶದಿಂದ ದೂರ ಉಳಿದಿದ್ದ ರೆಡ್ಡಿ ಈಗ ತಮ್ಮ ಭದ್ರಕೋಟೆ ಬಳ್ಳಾರಿಯಲ್ಲೇ ನೆಲೆಯೂರಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ತಂತ್ರಗಳು ರೆಡ್ಡಿ ಮುಂದೆ ವರ್ಕೌಟ್ ಆಗ್ಲೇ ಇಲ್ಲ. ಒಳಗೊಳಗೆ ಬೇಸರ ಮಾಡಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ನಿರಾಸೆಯೊಂದಿಗೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇಷ್ಟಕ್ಕೂ ಕಾಂಗ್ರೆಸ್ಸಿನ ಸಂಘಟನಾ ಚತುರ ಛಲದಂಕ ಮಲ್ಲ ಅಂದುಕೊಂಡಿದ್ದನ್ನ ಮಾಡಿಯೇ ತೋರಿಸುವಂತ ಡಿಕೆ ಶಿವಕುಮಾರ್ ಕನಕಪುರ ಬ್ರದರ್ಸ್ ಆಟ ಬಳ್ಳಾರಿ ಬ್ರದರ್ಸ್ ಮುಂದೆ ನಡೀಲಿಲ್ಲ. ಯಾಕೆ ಗೊತ್ತಾ? ಹಾಗಾದ್ರೆ ಬಳ್ಳಾರಿ ಬ್ರದರ್ಸ್ ಕನಕಪುರ ಬ್ರದರ್ಸ್ಗಿಂತ ಅಷ್ಟೊಂದು ಬಲಿಷ್ಠರಾ? ಇದನ್ನ ಸದ್ಯಕ್ಕೆ ಹೇಳೋದಕ್ಕಾಗಲ್ಲ. ಆದ್ರೆ ಬಳ್ಳಾರಿ ಬ್ರದರ್ಸ್ ಬಳ್ಳಾರಿಗೆ ಬಲಿಷ್ಠರೇ ಹೌದು. ಹಾಗಾಗಿಯೇ ಬಳ್ಳಾರಿ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹೋಗಿದ್ದಂತ ಡಿಕೆ ಶಿವಕುಮಾರ್ಗೆ ಜನಾರ್ದನ ರೆಡ್ಡಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಎಲ್ಲ ತಂತ್ರಗಳನ್ನ ಯಶಸ್ವಿಯಾಗಿ ತಡೆದಿದ್ದಾರೆ. ಈ ಮೂಲಕ ಬೆಳಗಾವಿಯಲ್ಲೇ ವಿಫಲಗೊಂಡಂತ ಬೆನ್ನಲ್ಲೇ ಬಳ್ಳಾರಿ ಮೇಲೆ ಕಂಟ್ರೋಲ್ ಸಾಧಿಸೋದಕ್ಕೆ ಹೊರಟಿದ್ದಂತ ಡಿಕೆ ಶಿವಕುಮಾರ್ಗೆ ಭಾರಿ ಹಿನ್ನಡೆಯಾಗಿದೆ. ಹಾಗಾದ್ರೆ ಬಳ್ಳಾರಿ ಮೇಲೆ ಕಂಟ್ರೋಲ್ ಸಾಧಿಸೋದಕ್ಕೆ ಹೊರಟಿದ್ದಂತ ಡಿಕೆ ಶಿವಕುಮಾರ್ ಅವರನ್ನ
ಯಶಸ್ವಿಯಾಗಿ ಜನಾರ್ದನ ರೆಡ್ಡಿ ತಡೆದಿದ್ದಾದ್ರೂ ಹೇಗೆ? ಅದು ಬೇರೆ ಏನೂ ಅಲ್ಲ, ಒಗ್ಗಟ್ಟಿನ ಮಂತ್ರ. ಬಳ್ಳಾರಿ ಬ್ರದರ್ಸ್ ಒಂದಾಗಿದ್ದು ಈ ಹಿಂದೆ ಕಳೆದ ವಿಧಾನಸಭೆ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ರೆಡ್ಡಿ ಸಹೋದರರು ವಿಭಜನೆಗೊಂಡಿದ್ರು. ಇವರ ಮನೆ ಮಗನಂತಾನೆ ಕೂಡ ಗುರುತಿಸಿಕೊಂಡಿರುವ ಶ್ರೀರಾಮುಲು ಕೂಡ ಬೇರೆಯಾಗಿದ್ರು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆದ್ದು ಬೀಗಿತ್ತು. ಜನಾರ್ದನ ರೆಡ್ಡಿ, ಸೋಮಶೇಖರ ರೆಡ್ಡಿ, ಕರುಣಾಕರ ರೆಡ್ಡಿ ಹಾಗೆ ಶ್ರೀರಾಮುಲು ಮಧ್ಯೆ ಭಿನ್ನಾಭಿಪ್ರಾಯ ಬಂದಿತ್ತು. ಹಾಗಾಗಿಯೇ ಇವರೆಲ್ಲರೂ ಕೂಡ ಬೇರೆ ಬೇರೆ ನಿಂತಿದ್ರು. ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಶೇಖರ ರೆಡ್ಡಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅವರ ನಾದಿನಿ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅವರು ಅವರ ಕಣ್ಣೆದುರೇ ಕಲ್ಯಾಣ ಕರ್ನಾಟಕ ಪ್ರಗತಿ ರಾಜ್ಯ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಇದನ್ನು ಸ್ಪಷ್ಟವಾಗಿ ಅರಿತಿರುವಂತಹ ಡಿ.ಕೆ. ಶಿವಕುಮಾರ್ ಜನಾರ್ದನ ರೆಡ್ಡಿ ಅವರ ಬದ್ಧ ವೈರಿ ಭರತ್ ರೆಡ್ಡಿಗೆ ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡು ಬಂದಿದ್ರು. ಈಗ ಅದೇ ಭರತ್ ರೆಡ್ಡಿ ಬಳ್ಳಾರಿ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಮುಂದಾಗಿದ್ರು. ಈಗ ನಡೆದ ಮಹರ್ಷಿ ವಾಲ್ಮೀಕಿ ಬ್ಯಾನರ್ ಬಡಿದಾಟವನ್ನೇ ಅವಕಾಶವನ್ನಾಗಿ ಮಾಡಿಕೊಂಡಿರುವಂತ ಬಳ್ಳಾರಿಗೆ ಹೋಗಿದ್ರು. ಅದನ್ನು ಹೆಂಗಾದ್ರೂ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ. ಆದ್ರೆ ಅಲ್ಲಿ ಡಿ.ಕೆ. ಶಿವಕುಮಾರ್ ಆಟ ನಡೀಲೇ ಇಲ್ಲ. ಯಾಕಂದ್ರೆ ಇದೇ ಬ್ಯಾನರ್ ಬಡಿದಾಟವೇ ಬಳ್ಳಾರಿ ಬ್ರದರ್ಸ್ ಅನ್ನ ಮತ್ತೆ ಒಂದಾಗಿಸ್ಬಿಟ್ಟಿದೆ. ಹಿಂದಿನ ಚುನಾವಣೆ ಸೋಲಿನ ಪರಾಮರ್ಶೆಯನ್ನ ಮಾಡಿಕೊಂಡಿರುವಂತಹ ಬಳ್ಳಾರಿ ಬ್ರದರ್ಸ್ ಈಗ ಮತ್ತೆ ಒಂದಾಗಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಅರಿತಂತೆ ಕಾಣ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ಗೆ ಹಿನ್ನಡೆಯಾಗಿದೆ. ಒಟ್ಟಾರೆ ಕಳೆದ ಚುನಾವಣೆಗಳಲ್ಲಿ ಸೋತ ಮೇಲೆ ಬುದ್ಧಿ ಕಲಿತಿರುವ ರೆಡ್ಡಿ ಸಹೋದರರು ಹಾಗೂ ಅವರ ಬಂಟ ಶ್ರೀರಾಮುಲು ಮತ್ತೆ ಒಂದಾಗಿದ್ದಾರೆ. ಈ ಮೂಲಕ ಮತ್ತೆ ತಮ್ಮ ಕೈತಪ್ಪಿ ಹೋಗಿರುವ ಬಳ್ಳಾರಿಯನ್ನ ಮತ್ತೆ ಭದ್ರಕೋಟೆ ಮಾಡಿಕೊಳ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.